ಈ ಎಲ್ಲದರ ನಡುವೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಕೆಲವರು ನಮಗೆ ಮನೆ ಊಟ ಬೇಕು, ಜೈಲಿಗೆ ಊಟ ಕಳಿಸ್ಕೊಡಿ ಅಂತ ಕೇಳಿದರು. ಕೊಲೆ ಆರೋಪಿ ಪವಿತ್ರ ಗೌಡಗೆ ಜೈಲಲ್ಲಿ ಈಗ ಮನೆ ಊಟದ ಸೌಲಭ್ಯ. ದಿನಕ್ಕೊಮ್ಮೆ ಮನೆ ಊಟ ನೀಡೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆಯಂತೆ. ಪ್ರತಿದಿನ ಜೈಲಿಗೆ ತಗೊಂಡೋಗಿ ಕೊಡ್ಬೋದು. ಜೈಲಿನಲ್ಲಿ ಒಳ್ಳೆ ಊಟ ಇಲ್ಲ, ಹಾಗಾಗಿ ಮನೆ ಊಟ ಕೊಡಿ ಅಂತ ಪವಿತ್ರ ಗೌಡ ಮನವಿ ಮಾಡಿಕೊಂಡಿದ್ರು. ಜೈಲಿನ ಊಟದಿಂದ ಅನಾರೋಗ್ಯ ಆಗ್ತಿದೆ ಅಂತ ಅಳಲು ತೋಡ್ಕೊಂಡಿದ್ರು. ಹಾಗಾಗಿ A1 ಪವಿತ್ರ ಗೌಡ ಮನವಿಯನ್ನು ಪುರಸ್ಕರಿಸಿದೆ ನ್ಯಾಯಾಲಯ. ಪವಿತ್ರ ಗೌಡ, ನಾಗರಾಜು ಮತ್ತು ಲಕ್ಷ್ಮಣ್ಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಮೂವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈಗ ನನ್ನ ಪ್ರಕಾರ ದರ್ಶನ್ ಮತ್ತೆ ಸಲ್ಲಿಸ್ತಾರೆ. ನನಗೂ ಊಟಕ್ಕೆ ಅವಕಾಶ ಕೊಡಿ, ನನಗೂ ಮನೆಯಿಂದ ಊಟ ಬರಲಿ ಅಂತ ಕೇಳ್ಕೊತಾರೆ. ಈ ಹಿಂದೆ ಕೇಳ್ಕೊಂಡಿದ್ರು, ಕೋರ್ಟ್ ಒಪ್ಪಿರಲಿಲ್ಲ. ಬಟ್ ಈಗೇನೋ ಪವಿತ್ರ ಗೌಡ ಕೊಟ್ಟ ಮೇಲೆ A1ಗೆ ಕೊಟ್ಟ ಮೇಲೆ A2 ಕೊಡಲ್ವಾ? ಹಾಗಾಗಿ ಅವರು ಹಾಕ್ಕೋಬಹುದು. ನಂಗೆ ಗೊತ್ತಿಲ್ಲ, ಮೇ ಬಿ, ಮೇ ನಾಟ್ ಬಿ.